ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನಿವಾಗ ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಹೊರಗಡೆ ಹೋಗಿದ್ವಿ ಆ್ಯಕ್ಚುಲಿ ಮೂವಿಗೆ, ಬಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನನ್ನ ಮಗನ ಕರ್ಕೊಂಡು ಹೋಗಿದ್ನಲ್ಲ, ಮೊಬೈಲೆಲ್ಲ ಸ್ವಲ್ಪ ಹಿಡ್ಕೊಳಕ್ಕಾಗಲಿಲ್ಲ. ಸೊ ನಮ್ಮ ತುಳು ಮೂವಿ ಬಂದಿತ್ತು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ. ಚೆನ್ನಾಗಿದೆ, ಓಕೆ. ನಾವು ದಿನನಿತ್ಯ ಈ ಟೆನ್ಷನ್ನು ಅದು ಇದು ಕಿರಿಕಿರಿಗಳ ನಡುವೆ ಏನೋ ಒಂಥರ ಒಂದು ಕಾಮಿಡಿ ಮೂವಿ ನೋಡಿ ನಕ್ಬಿಟ್ಟು ಹೊರಗೆ ಬರೋ ಥರ ಇತ್ತು. ಸೊ ಹೋಗಿ ಬಂದ್ವಿ. ಬರುವಾಗ ಹಾಗೆ ಸ್ವಲ್ಪ ತರಕಾರಿ, ಇವತ್ತು ಸಂಡೇ ಬೇರೆ, ಸೊ ಮೀನು ತಂದಿದ್ದೀವಿ. ಮೀನು ಸಾರೆಲ್ಲ ಅಮ್ಮ ಮಾಡಿದರು. ಯಾವುದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಕೆಲಸ ಇತ್ತಲ್ವಾ. ಅದು ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಮೀನು ಸಾರೆಲ್ಲ ಮಾಡಿ ಆಯಿತು. ಅಮ್ಮ ಅಂದರೆ ನಮ್ಮ ಅತ್ತೆ ನೋಡಿ, ಮೀನು ಸಾಂಬಾರು ರೆಡಿ ಇದೆ. ಮೀನು ಪೀಸ್ ಕಾಣಿಸ್ತಾ ಇದೆಯಾ? ಮೀನು ಸಾಂಬಾರು ರೆಡಿ ಇದೆ. ಸೊ ನಾನಿವಾಗ ಮೀನು ಸಾಂಬಾರಲ್ವಾ, ಸೊ ಮುದ್ದೆ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಮುದ್ದೆ ಸ್ಟಾರ್ಟ್ ಮಾಡೋಣ ಅಲ್ವಾ. ಹಾಗೆ ನಿಮ್ಮ ಜೊತೆ ಮಾತಾಡಿಕೊಂಡು ಮುದ್ದೆ ಮಾಡೋಣ ಅಂತ ಕಿಚನಿಗೆ ಬಂದೆ. ಇನ್ನು ಮುದ್ದೆ ಶುರು ಮಾಡಬೇಕು, ಮಾಡ್ತೀನಿ. ಮುದ್ದೆಗೆ ಒಂದು ಪಾತ್ರೆ ತಗೊಳ್ಳೋಣ. ಮುದ್ದೆ ಮಾಡಬೇಕಾದ್ರೆ ಯಾವಾಗಲೂ ನಾವು ಈ ಅಗಲ ಪಾತ್ರೆ ತೊಗೋಬಾರ್ದು. ಯಾಕೆಂದರೆ ನಮಗೆ ಈ ಥರ ಗುಂಡಿ ಇರೋ ಪಾತ್ರೆ ನೋಡಿ, ಈ ಟೈಪಿನ ಪಾತ್ರೆ ತೊಗೋಬೇಕು. ಯಾಕೆಂದರೆ ನಮಗೆ ಮುದ್ದೆ ತಿರುವಕ್ಕೆ, ಅದು ಮುದ್ದೆ ನಾವು ತಿರುವಾಗ ಬೇಗ ಇದಾಗುತ್ತೆ. ಅಂದರೆ ಹತ್ತತ್ರ ಇರುತ್ತಲ್ವ ಹಿಟ್ಟು, ಬೇಗ ಅಂಟ್ಕೊಂಡು ಚೆನ್ನಾಗಿ ಮುದ್ದೆ ತಿರುವಕ್ಕೆ ಚೆನ್ನಾಗಾಗುತ್ತೆ. ಸೊ ಮುದ್ದೆ ಮಾಡುವಾಗ ಯಾವಾಗಲೂ ನಿಮಗೊಂದು ಟಿಪ್ಸ್, ಅಗಲ ಪಾತ್ರೆಯಲ್ಲಿ ಮುದ್ದೆ ಮಾಡಬಾರ್ದು. ಇಂಥದ್ರಲ್ಲಿ ಇದ್ರ ಗುಂಡಿ ಪಾತ್ರೆ ಇಟ್ಕೊಂಡು ಮುದ್ದೆನ ಮಾಡಬೇಕು. ಬನ್ನಿ ಇವಾಗ ಮುದ್ದೆ ಮಾಡೋಣ. ಸ್ವಲ್ಪ ನಾನು 2 ಮುದ್ದೆ ಮಾಡ್ತೀನಿ ಅಷ್ಟೇ. ನನಗೂ ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗು, ಆಮೇಲೆ ಕಲ್ತ್ಕೊಂಡೆ ಮದುವೆ ಆದಮೇಲೆ. ಯಾಕೆ ಕಲ್ತ್ಕೊಂಡೆ ಅಂದರೆ ನಮ್ಮ ಅತ್ತೆಗೆ ಶುಗರು. ಸೊ ಅವ್ರಿಗೆ ಮುದ್ದೆ ಅಥವಾ ಚಪಾತಿ ಆಗಬೇಕು. ಚಪಾತಿ ದಿನ ಮಾಡ್ತೀನಿ ನಾನು. ಈ ಥರ ಚಿಕನ್ನು ಅಥವಾ ಮೀನು ಸಾಂಬಾರು ಈ ಥರ ಇದ್ದಿದ್ದೀನಿ ಮುದ್ದೆ ಚೆನ್ನಾಗಾಗುತ್ತೆ ಅಂತ ನಾನು ಮುದ್ದೆ ಮಾಡ್ತೀನಿ. ನಾವೇನು ಹಿಟ್ಟು ತಗೋತೀವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ನೀರು ಇಟ್ಕೋಬೇಕು, ಆಯಿತಾ. ಈಗ 1 ಬೌಲ್ ಹಿಟ್ಟು ತಗೊಂಡ್ರೆ 1/4 ಬೌಲ್ ಅಷ್ಟು ನೀರನ್ನ ಇಟ್ಕೋಬೇಕು. ನನ್ನ ಮೆಷರ್ಮೆಂಟು, ನಾನು ಇಬ್ಬರಿಗೆ ಆಗೋಷ್ಟು ಮಾತ್ರ ನಿಮಗೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಸ್ಟವ್ ಹಚ್ಚಿಲ್ಲ ನಾನು, ಸ್ಟವ್ ಹಚ್ಕೊಳ್ಳೋಣ. ಸೊ ಸ್ಟವ್ ಹಚ್ಕೊಂಡಾಯಿತು. ಸ್ವಲ್ಪ ನೀರು ಹಾಕೊಳ್ಳೋಣ. ಏನು ಮಗನೇ, ಇದಕ್ಕೆ ನಮ್ಮ ಅತ್ತೆಗೆ BP ಇದೆ. ಸೊ ಅವರು ಹೈ BP ಅವ್ರದ್ದು. ಯಾವಾಗಲೂ ಸಾಲ್ಟ್ ಯೂಸ್ ಮಾಡೋ ಹಾಗಿಲ್ಲ ಜಾಸ್ತಿ. ಸ್ವಲ್ಪ ನಾವು ಆಯಿಲ್ ಹಾಕ್ಕೋಬೇಕು. ದಿನ ಫೋನ್ ಪಾತಿರ್ದು ಹಾಗೆ ಸ್ವಲ್ಪ ಹಿಟ್ಟನ್ನು ಅದ್ರ ಮೇಲೆ ಹಾಕೋಬೇಕು. ಹೀಗೆ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಮುದ್ದೆ ಮಾಡೋದು, ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಇಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಇದರಲ್ಲಿ 2 ಮುದ್ದೆ ಆಗುತ್ತೆ ಆರಾಮ್ಸೆ. ಕುದೀತಾ ಇದೆ, ಹಿಟ್ಟು ಹಾಕಿ
ಹಿಟ್ಟು ಹಾಕಿದ್ಮೇಲೆ ಅದು ಕುದ್ದು 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 ಏನು ಈ ಹಿಟ್ಟಿನ ಮೇಲೆ ನೀರು ಬರಬೇಕು ನೋಡಿ, ಫುಲ್ಲು ಹಿಟ್ಟು ಮುಳುಗಬೇಕು ಆ ನೀರಲ್ಲಿ. ಕಾಣಿಸ್ತಾ ಇದೆಯಾ? ಹಿಟ್ಟು ಫುಲ್ಲು ಮುಳುಗಬೇಕು. ಆಮೇಲೆ ಒಂದು 5 ನಿಮಿಷ ಹಾಗೆ ಬಿಡಬೇಕು ಅದರೊಳಗೆ ಬೇಯೋಕ್ಕೆ. ಓಕೆ, ಅದು ಬೆಂದಮೇಲೆ ನಾವು ತಿರುಗಿಸ್ಬೇಕು. ಕುದ್ತಾ ಇದೆ. ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ ಯಾಕಂದರೆ ನನ್ನ ಮಗ ತುಂಬ ತರಲೆ ಮಾಡ್ತಿದ್ದಾನೆ. ಸೊ ಆಮೇಲೆ ಮುದ್ದೆ ಕೋಲಲ್ಲಿ ತಿರುಗಬೇಕು. ನಮ್ಮ ಮನೇಲಿ ಮುದ್ದೆ ಕೋಲಿಲ್ಲ, ಸೊ ನಾನು ಈ ಥರ ದಪ್ಪನಾಗಿರೋ ಸೌಟ್ ತೊಗೊಂಡು ಅದರಲ್ಲೇ ಮಾಡೋದು, ಅದರಲ್ಲೇ ತಿರುವುದು ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ನಗಾಡ್ತಾ ಇದ್ದಾನೆ ನೋಡಿ. ಮಮ್ಮಿ ಒಬ್ಬೊಬ್ಬಳೇ ಮಾತಾಡ್ಕೊತಿದ್ದಾಳೆ ಅಂತ ನಗ್ತಾ ಇದ್ದಾನೆ. ಓಪನ್ ಉಂಡು ನಾನು this Riyadh Apuda this Riyadh ಅಮ್ಮ ಯೂಸ್ ಮಾಡೋದು ನೋಡಿ ನಾನು ತುಂಬ ನಗ್ತಾ ಇದ್ದೀನಿ ಗೊತ್ತಾ? ಗೊತ್ತಾಯ್ತಾ? ಪಲ್ಯವನ್ನ ಅನ್ಸುತ್ತೆ. ಇಲ್ಲಿ ಮುದ್ದೆ ಹಿಟ್ಟು ರೆಡಿ ಆಯಿತು. ನಾನು ತಿರುತ್ತಾ ಇದ್ದೀನಿ ಮುದ್ದೆ. ನನ್ನ ಮಗ ಅವರಪ್ಪ ಬಂದ್ರಲ್ಲ, ಏನೇನೋ ಹೇಳ್ತಾ ಇದ್ದಾನೆ. ಸೊ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ತರಲೆ ಅಂದರೆ ತರಲೆ ನನ್ನ ಮಗ ಅವನು. ಚೆನ್ನಾಗಿ ಈ ಥರ ತಿರುಗ್ಕೊಂಡ್ಮೇಲೆ ಮುದ್ದೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಅಮ್ಮ ಅದು ಸ್ಟಿಕ್ಕರ್ ತೆಗೆಯುವಾಗ ಯಾವ ಸ್ಟಿಕ್ಕರ್? ಇದು ಸ್ಟಿಕ್ಕರ್ ತೆಗೆಯುವಾಗ ಬೈದ್ರು. ಯಾವಾಗ ಯಾವಾಗ ಬೈದಿದ್ದ? ನಿನ್ನೆ ಅದು ಆವಾಗ ನಿನ್ನೆ ಗೊತ್ತಾಯ್ತಾ? ನೋಡಿ ನನ್ನ ಮುದ್ದೆ ರೆಡಿ ಆಯಿತು. ನೀವೆಲ್ಲ ಹೇಗೆ ಮುದ್ದೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಬಾಯ್ಲ್ ರೈಸ್ ಚೆನ್ನಾಗಾಗುತ್ತೆ ಮೀನು ಸಾಂಬಾರಿಗೆಲ್ಲ. ಇದಕ್ಕೊಂದು ಮುಚ್ಚಿಟ್ಬಿಡೋಣ. ಓ ಥ್ಯಾಂಕ್ ಯು ಬಂಗಾರ. ಅದು ಸರಿಯಾಗಿಲ್ಲ ಫೋಟೋ, ಅದಕ್ಕೆ ಈಗ ಫೋಟೋ ತೆಗಿತಾ ಇದ್ದೀವಿ. ಈಗನು ಉಂತೀಯ ಬಂದೆ. ಓಕೆ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆ ಕೆಲಸ ಮುಗೀತು ನಮ್ಮದು. ಇನ್ನು ಊಟ ಮಾಡೋದು, ಮಲಗೋದು. ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್ ಬಾಯ್. ಬಂದೆ ಮಗ, ಬಾಯ್.